ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಒಳ ಮೀಸಲಾತಿಯ ಮಸೂದೆ ಪಾಸ್ ಆಗಿತ್ತೋ ಆ ವಿಧೇಯಕವನ್ನು ರಾಜ್ಯಪಾಲರು ಅದನ್ನು ವಾಪಸ್ ಮಾಡಿದ್ದಾರೆ. ವಾಪಸ್ ಮಾಡಿದ್ದಕ್ಕೆ ಕಾರಣ ಏನು? ಹಾಗಾದರೆ ಮುಂದಿನ ಸವಾಲು ಏನು ಸರ್ಕಾರ ಮುಂದಿನ ತೀರ್ಮಾನ ಮಾಡುತ್ತೆ ಅನ್ನೋದಂದ್ರೆ ಒಂದು ಸ್ವಲ್ಪ ಮಾಹಿತಿನ ನೋಡ್ತಾ ಹೋಗೋಣ. ರಾಜ್ಯಪಾಲರು ಕೇಳಿರುವ ಪ್ರಶ್ನೆಗಳಿಗೆ ಕಾನೂನು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ತಾರ್ಕಿಕ ವಿವರಣೆ ನೀಡಿ ರಾಜ್ಯಪಾಲರನ್ನು ಮನವೊಲಿಸುವುದು ಅವರು ಮೊದಲನೇ ಸರ್ಕಾರದ ಹಾದಿಯಾಗಿದೆ. ಬನ್ನಿ, ಹಾಗಾದರೆ ಅವ್ರ ಸಿದ್ಧತೆ ಹೇಗಿದೆ, ಏನು ಮಾಡಬಹುದು ಅನ್ನೋದಾದರೆ ನೋಡಿ, ಒಳ ಮೀಸಲಾತಿ ಮಸೂದೆ ಅಂಗೀಕಾರದ ಪ್ರಕ್ರಿಯೆ ಮತ್ತು ಅಂದಾಜು ಸಮಯ ಅನ್ನೋದನ್ನು ನಾವು ನೋಡ್ಕೊಂತ ಹೋಗೋಣ. ಸರ್ಕಾರದ ಸಿದ್ಧತೆ ಮತ್ತು ಕಾನೂನು ವಿಶ್ಲೇಷಣೆ ಜನವರಿ ಫೆಬ್ರವರಿ ಅಷ್ಟರಲ್ಲಿ ಆಗಬಹುದು ಅನ್ನೋದು ಮೂಲ ಮಾಹಿತಿ ಪ್ರಕಾರ ಇದೆ. ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳುಹಿಸಿದ ತಕ್ಷಣ ಮೊದಲಿಗೆ ಕಾನೂನು ಇಲಾಖೆಯು ರಾಜ್ಯಪಾಲರು ಎತ್ತಿರುವ ಆಕ್ಷೇಪಣೆಗಳನ್ನು ವಿವರವಾಗಿ ಅಧ್ಯಯನ ಮಾಡುತ್ತದೆ. ಈ ಹಂತದಲ್ಲಿ ಸರ್ಕಾರವು ಅಡ್ವೊಕೇಟ್ ಜನರಲ್ ಅವರನ್ನು ಸಲಹೆಯನ್ನು ಪಡೆಯುತ್ತದೆ. ಯಾರು? ಸರ್ಕಾರದ ಅಡ್ವೊಕೇಟ್ ಜನರಲ್ ಈ ಸದ್ಯ ಶಶಿಕಿರಣ್ ಶೆಟ್ಟಿ ಸರ್ ಏನಿದ್ರೋ ಅವರು ಸಲಹೆಯನ್ನು ಪಡೆಯುತ್ತದೆ. ರಾಜ್ಯಪಾಲರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಹಾಗೂ ಅಗತ್ಯವಿದ್ದರೆ ಮಸೂದೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸಿದ್ಧಪಡಿಸಲು ಸುಮಾರು 1 ರಿಂದ 1.5 ತಿಂಗಳು ಸಮಯ ಬೇಕಾಗುತ್ತದೆ. ನೋಡಿ, ನಾವೇನು ಬಗೆಹರಿದು ಹೋಯ್ತು ಅನ್ನೋಷ್ಟರಲ್ಲಿ ಒಳ ಮೀಸಲಾತಿಗೆ ಒಂದು ಕಾರ್ಮೋಡ ಸವಿದಂತೆ ಆಗ್ತತಿ. ಕಾರ್ಮೋಡ ಕವಿದಂತ ಆಗ್ತತಿ ವಾತಾವರಣ. ಯಾಕೋ ನೋಡ್ತಾ ಹೋಗೋಣ ಏನಾಗುತ್ತೆ ಅನ್ನೋದಾದರೆ, ಅಂತ 2 ಸಂಪುಟ ಸಭೆಯ ತೀರ್ಮಾನ, ಕಾನೂನು ಇಲಾಖೆಯ ವರದಿ ಸಿದ್ಧವಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ನಡೆಯುತ್ತದೆ. ಈ ಸಭೆಯಲ್ಲಿ ಮಸೂದೆಯನ್ನು ಅಂದಿನ ಅಧಿವೇಶನದಲ್ಲಿ ಯಾವ ರೀತಿ ಮಂಡಿಸಬೇಕು ಎಂಬ ಅಧಿಕೃತ ನಿರ್ಧಾರ ತೆಗೆದುಕೊಳ್ಳಲಾಕತಿ. ಈ ಪ್ರಕ್ರಿಯೆಗೆ ಸುಮಾರು 15 ದಿನ ಬೇಕಾಗಬಹುದು ಅಂತೇಳಿ ಮೂಲ ಮಾಹಿತಿ ಪ್ರಕಾರ ಇದು ಮೂಲ ಮಾಹಿತಿ ಇದೆ. ನೋಡಿ, ಅಂತ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೇನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಅಂತ 2ರಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಆ ಸಭೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿದ್ದರೆ ಮಾಡ್ಬೋದು ಅನ್ನೋದು ಒಂದು ಮಾಹಿತಿ ಇದೆ. ಹಾಗಾದರೆ ಬನ್ನಿ, ಮುಂದಿನ ಹಂತ ಏನಿದೆ ಅನ್ನೋದಾದರೆ, ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ನಡೆಯುತ್ತದೆ. ಈ ಅಧಿವೇಶನದಲ್ಲಿ ಸರ್ಕಾರವು ಮಸೂದೆಯನ್ನು ಮತ್ತೆ ಮಂಡಿಸಬೇಕು. ನೆನಪಿರಲಿ, ಇದು ಬೆಳಗಾವಿಯ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಿ ಅದನ್ನು ಪಾಸ್ ಮಾಡಲಾಗಿತ್ತು ರಾಜ್ಯಪಾಲರ ಸಹಿಗಾಗಿ. ಅವರು ಅದನ್ನು ವಾಪಸ್ ಕಳಿಸಿದ್ದಾರೆ. ಕೆಲವೊಂದ ಸ್ಪಷ್ಟನೆಯನ್ನು ನಮಗೆ ಕೊಡಿ ಅದರಲ್ಲಿ ಅಂತೇಳಿ ಕೇಳಿದ್ದಾರೆ ಕೆಲವೊಂದ. ನೋಡಿ, ಮೊದಲಿಗೆ ವಿಧಾನಸಭೆಯಲ್ಲಿ ನಂತರ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆದು ಮರು ಅಂಗೀಕಾರ ಪಡೆಯಲಾಗುತ್ತದೆ. ಅಧಿವೇಶನದ ಅವಧಿಯನ್ನು ಗಣನೆಗೆ ತೆಗೆದುಕೊಂಡರೆ ಈ ಹಂತಕ್ಕೆ ಸುಮಾರು 1 ತಿಂಗಳು ಬೇಕಾಗುತ್ತದೆ. ನೋಡಿ, ಎಲ್ಲಿಂದ 1 ತಿಂಗಳು ಅಂದರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಧಿವೇಶನ ಏನು ನಡೀತೈತೋ ಅಲ್ಲಿಂದ 1 ತಿಂಗಳು ಬೇಕಾಗಬಹುದು ಅಂತೇಳಿ ಅಂದಾಜಿಸಲಾಗಿದೆ. ನೋಡಿ, ಹಂತ 4ಏನಿದೆ ಹಾಗಾದರೆ ಅಂದರೆ, ರಾಜ್ಯಪಾಲರ ಅಂತಿಮ ಅಂಕಿತ ಏನು? ಸದನದಲ್ಲಿ ಮರು ಅಂಗೀಕಾರಗೊಂಡ ಮಸೂದೆಯನ್ನು ಮತ್ತೆ ರಾಜ್ಯಪಾಲರ ಸಹಿಗೆ ಕಳುಹಿಸಲಾಗುತ್ತದೆ. ಸಂವಿಧಾನದ ವಿಧಿ 200ರ ಪ್ರಕಾರ 2ನೇ ಬಾರಿಗೆ ಮಸೂದೆ ಬಂದಾಗ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸುವಂತಿಲ್ಲ, ಅವರ ಸಹಿ ಹಾಕಲೇಬೇಕು. ರಾಜ್ಯಪಾಲರು ಈ ಪ್ರಕ್ರಿಯೆಗೆ ಮತ್ತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲು ಸುಮಾರು 30 ರಿಂದ 45 ದಿನಗಳ ಸಮಯ ತೆಗೆದುಕೊಳ್ಳಬಹುದು ಅಂತೇಳಿ ಮೂಲಗಳು ತಿಳಿಸಿದ್ದಾವೆ. ಬನ್ನಿ, ಒಟ್ಟಾರೆ ಅಂದಾಜು ಸಮಯ ಎಷ್ಟು ತೆಗೆದುಕೊಳ್ಬೋದು ಹಾಗಾದರೆ ಅಂದರೆ, ಈ ಎಲ್ಲ ಹಂತಗಳನ್ನು ಗಮನಿಸಿದರೆ ಇಂದಿನಿಂದ ಲೆಕ್ಕ ಹಾಕಿದರೆ ಸಂಪೂರ್ಣ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ಕಾನೂನಾಗಿ ಜಾರಿಗೆ ಬರಲು ಅಂದಾಜು 4 ರಿಂದ 5 ತಿಂಗಳು ಬೇಕಾಗಬಹುದು. ಅಂದರೆ 2026 ಮೇ ಅಥವಾ ಜೂನ್ ತಿಂಗಳ ವೇಳೆಗೆ. ಈ ವಿಚಾರ ಕೇಳಿ ಬಹಳ ದುಃಖ ಆಗುತ್ತೆ. ಈ ಥರ ಆಗಬಾರ್ದು. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ತಗೊಂಡು ರಾಜ್ಯ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾ ಮಿತ್ರರ ಪರವಾಗಿ ನಾವು ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಗ ನೋಟಿಫಿಕೇಶನ್ ನೀವು ಮಾಡಬೇಕು.
ಯಾಕಂದರೆ ವಯಸ್ಸು ಮೀರ್ತಾ ಇದೆ. ನೀವೇನು ವಯೋಮಿತಿ ಕೊಟ್ಟರು ಜಾಸ್ತಿ ಆದರೆ ಏನಾಗುತ್ತೆ? ದಯವಿಟ್ಟು ಇದನ್ನು ನೀವು ಸ್ವಲ್ಪ ಗಣನೆಗೆ ತೆಗೆದುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕಂತ ಕೇಳ್ಕೊಳ್ತೀವಿ. ಬನ್ನಿ, ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಒಂದು ಮಾಹಿತಿ ಇತ್ತು, ಏನಂತ ನೋಡ್ಕೊಂತ ಬರೋಣ. ಒಳ ಮೀಸಲಾತಿ ಮಸೂದೆ ವಾಪಸ್. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸರ್ಕಾರದ ಆದೇಶಕ್ಕೆ ಕಾನೂನು ಬಲ ನೀಡುವ ಉದ್ದೇಶದಿಂದ ವಿಧಾನಮಂಡಲ ಅನುಮೋದನೆ ನೀಡಿದ್ದ ಮಸೂದೆಯನ್ನು ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಸರ್, ಎಲ್ಲಿಂದ ಆಯ್ತಿದು? ಇದಂದರೆ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಏನು ಮಸೂದೆಗೆ ಸರ್ಕಾರ ಅನುಮೋದನೆ ಪಡೆದಿತ್ತೋ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ನ ಮಾನದಂಡ ಮತ್ತು ನಾಗಮೋಹನ್ ದಾಸ್ ಶಿಫಾರಸ್ಸಿಗೆ ಅನುಗುಣವಾಗಿಲ್ಲದ ಕಾರಣ ಸ್ಪಷ್ಟನೆ ಕೋರಿ. ಸರ್ ನೋಡಿ, ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದೇ ಬೇರೆ, ಬಟ್ ಸರ್ಕಾರ ಮಾಡಿದ್ದು ರೀತಿನೇ ಬೇರೆ ಇದೆ. ಹಾಗಾಗಿ ನಮಗೆ ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಹಾಗೆ ಕೆಲವೊಂದೆಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಸೂದೆ, ಅದಕ್ಕೂ ಮತ್ತೆ ಇನ್ನೊಂದು ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ. ಈ ಕುರಿತು ಕಡತಗಳು ಇನ್ನೂ ಬಂದಿಲ್ಲ. ಅದು ಬಂದ ನಂತರ ಯಾವ ಅಂಶಗಳ ಕುರಿತು ಸ್ಪಷ್ಟೀಕರಣ ಕೋರಿದ್ದಾರೆ ಎಂಬುದು ಗೊತ್ತಾಗಲಿದೆ ಎಂದು ಕಾನೂನು ಇಲಾಖೆ ಮೂಲಗಳು ತಿಳಿಸಿವೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವ 101 ಜಾತಿಗಳಿಗೆ 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ನೀಡಲು ಸರ್ಕಾರದ ಆದೇಶ ಹೊರಡಿಸಿತ್ತು. ಇದರ ರಕ್ಷಣೆಗೆ ಮಸೂದೆಯನ್ನು ಕೂಡ ಸರ್ಕಾರ ರೂಪಿಸಿತ್ತು. ಆದರೆ ರಾಜ್ಯಪಾಲರು ಇದನ್ನು ನಮಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ವಾಪಸ್ ಮಾಡಿದ್ದಾರೆ. ನೋಡಿ, ರಾಜ್ಯಪಾಲರು ಕೇಳಿರುವ ಸ್ಪಷ್ಟನೆ ಏನು ಹಾಗಾದರೆ ಅನ್ನೋದು ನೋಡ್ಕೊಂತ ಹೋಗೋದಾದರೆ, ಸುಪ್ರೀಂ ಕೋರ್ಟ್ ಆದೇಶ ಅನುಸಾರ ಸಾಮಾಜಿಕವಾಗಿ ಹಿಂದುಳಿದವರನ್ನು ಗುರುತಿಸಿ ಒಳ ಮೀಸಲಾತಿ ನೀಡಲು ಸರ್ಕಾರ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ ವರದಿಯನ್ನು ಪಡೆದಿತ್ತು. ಆ ಸಮಿತಿ ಪರಿಶಿಷ್ಟ ಜಾತಿಗೆ ಇದ್ದ 17% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು 4 ಪ್ರವರ್ಗದಡಿ ನಿರ್ದಿಷ್ಟ ಉಪಜಾತಿಗಳನ್ನು ಗುರುತಿಸಿ ಅವುಗಳಿಗೆ ತಲಾ 6, 6, 4, 1 4 ವಿಭಾಗಗಳಾಗಿ ಮಾಡಿತ್ತು. ಯಾವುದು? ನಾಗಮೋಹನ್ ದಾಸ್ ಅವರ ವರದಿ ಮೀಸಲಾತಿ ನೀಡಲು ಶಿಫಾರಸು ಮಾಡಿತ್ತು. ಆದರೆ ಸರ್ಕಾರ ಈ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿಗೊಳಿಸದೆ 4 ಮತ್ತು 1% ಮೀಸಲಾತಿಗೆ ಗುರುತಿಸಿದ್ದ ಉಪಜಾತಿಗಳನ್ನು ಒಟ್ಟುಗೂಡಿಸಿ 5% ಒಳ ಮೀಸಲಾತಿ ನೀಡುವುದು ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧ ಆಗುವುದಿಲ್ಲವೇ ಎಂದು ಸ್ಪಷ್ಟನೆ ಕೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನೋಡಿ, ರಾಜ್ಯಪಾಲರು ಸ್ಪಷ್ಟನೆ ಕೇಳಿರೋದು ಇಲ್ಲಿಗೆ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಏನು, ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನಿತ್ತು, 6, 6 ಮತ್ತು 4, 1 ಅಂತೇಳಿ 4 ವಿಭಾಗಗಳಲ್ಲಿ ನೀವು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಂತೇಳಿ ವರದಿಯಲ್ಲಿತ್ತು. ಆದರೆ ಸರ್ಕಾರ 4+1 ಆ ಜಾತಿಗಳನ್ನು ಒಗ್ಗೂಡಿಸಿ 5% ಮೀಸಲಾತಿಯನ್ನು ಕೊಟ್ಟಿತ್ತು. ಅದೇ ಇವಾಗ ಒಂದು ಸ್ವಲ್ಪ ಕಾನೂನಿನಲ್ಲಿ ತೊಡಕಾಗಿದೆ. ಬನ್ನಿ, ನ್ಯಾಯಾಧೀಶರಾದಂತಹ HN ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಯ ಬುಡಕಟ್ಟುಗಳಿಗೆ 1% ಮೀಸಲಾತಿಗೆ ಶಿಫಾರಸು ಮಾಡಿದ್ದರೂ ರಾಜ್ಯ ಸರ್ಕಾರ ತಮ್ಮನ್ನು ಬಲಿಷ್ಠ ಜಾತಿಗಳ ಗುಂಪಿಗೆ ಸೇರಿಸಿ ಅನ್ಯಾಯ ಎಸಗಿದ್ದು ತಾವು ಮಧ್ಯಪ್ರವೇಶಿಸಬೇಕು ಎಂದು ಮನವಿ ಸಲ್ಲಿಸಿತ್ತು. ಬುಡಕಟ್ಟು ಜನಾಂಗಗಳ ಈ ಮನವಿ ಪತ್ರದ ಸಹಿತ ರಾಜ್ಯಪಾಲರು ಕರ್ನಾಟಕ ಪರಿಶಿಷ್ಟ ಜಾತಿಗಳ ಮಸೂದೆಯನ್ನು ಮರುಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮತ್ತೊಂದೆಡೆ ಇದು ಸ್ಪರ್ಧಾರ್ಥಿಗಳಿಗೆ ಇದಿಲ್ಲ, ಸಂಬಂಧ ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, 17% SC ಮೀಸಲಾತಿಯನ್ನು ಒಳ ಪಂಗಡಗಳಿಗೆ 6, 6, 5 ಅಂತೇಳಿ 3 ಭಾಗ ಆಗಿ ಮಾಡಿತ್ತು. ಕಾನೂನು ಸ್ವರೂಪ ಮಾಡಲು ವಿಧೇಯಕ ಕೂಡ ಅಂಗೀಕರಿಸಿತ್ತು. ಆದರೆ ಒಳ ಮೀಸಲ ವಿಧೇಯಕವನ್ನು ಸ್ಪಷ್ಟನೆ ಕೋರಿ ವಾಪಸ್ ಕಳಿಸಿರುವುದು ಸಹ ಪರಿಶಿಷ್ಟ ಜಾತಿಯವರು ಬಹುವರ್ಷದ ಬೇಡಿಕೆ ಜಾರಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಒಳ ಮೀಸಲು ಸೇರಿ 2 ವಿಧೇಯಕ ಸರ್ಕಾರಕ್ಕೆ ವಾಪಸ್ಸು ಮಾಡಿತ್ತು. ಟೋಟಲ್ 22 ಬಿಲ್ ಇದ್ವು, 19ಕ್ಕೆ ಸಹಿ ಹಾಕಿ ಇನ್ನು 3 ವಾಪಸ್ ಕಳಿಸಿದೆ. ನೋಡಿ, ಅದರಲ್ಲಿ ನಮಗೆ ಬೇಕಾಗಿರೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇದರಲ್ಲಿ ಏನು ಒಳ ಮೀಸಲಾತಿಯನ್ನು ವಾಪಸ್ ಮಾಡಿದೆ, ಅದು ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ನಮಗೆ ಸ್ಪಷ್ಟೀಕರಣ ಕೊಡಿ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಎಲ್ಲ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕವನ್ನು ತಾವರ್ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಮುಂದಿನ ನಡೆ ಏನಾಗಬಹುದು? ಮುಂದಿನ ಬಜೆಟ್ ಅಧಿವೇಶನದವರೆಗೆ ನಾವು ಕಾಯಬೇಕಾ ಸ್ಪರ್ಧಾ ಮಿತ್ರರು?
ಉದ್ಯೋಗಾಕಾಂಕ್ಷಿಗಳು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇದೇ ವಾರದಲ್ಲಿ ಇವತ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಏನಾಯಿತು ಅಂತೇಳಿ ನಿಮಗೆ ಅಪ್ಡೇಟನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.